ಟಿ.ಬಿ. ಜಯಚಂದ್ರ ಅವರು. ಇದು ಜಲ್ ಜೀವನ್ ಮಿಷನ್ಗೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಸಚಿವರಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಆದರೆ ಸಚಿವರೇ ಇಲ್ಲಲ್ಲ ಅಂತ. ಯಾರು ಬೇರೆ ಉತ್ತರ ಕೊಡ್ತೀರಿ? ಕೊಡ್ತಾರೆ. ಅದರಲ್ಲಿ ಈಗ ನೀವು ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಪೂರಕವಾಗಿ ನಾನು ಅವ್ಯವಹಾರಗಳಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾದ್ಮೇಲೆ ಕಾಲಿಂಗ್ ಅಟೆನ್ಷನ್ ತಗೊಂಡಿದ್ದೆ. ಕಾಲಿಂಗ್ ಅಟೆನ್ಷನ್ ಮೇಲೂ ಕೂಡ ಒಂದು ಎನ್ಕ್ವೈರಿ ಕಮಿಟಿನೂ ಕೂಡ ಮಾಡಿದ್ರು. ಆಯ್ತು. ಈ ಕೊಟ್ಟಿರ್ತಕ್ಕಂಥ ಉತ್ತರಕ್ಕೂ ಆ ಹಿಂದೆ ಎನ್ಕ್ವೈರಿ ಆಗಿರೋದಕ್ಕೂ ಸಂಬಂಧನೇ ಇಲ್ಲದಿರತಕ್ಕಂಥ ರೀತಿಯಲ್ಲಿ ಒಂದು ರೀತಿಯ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಉತ್ತರವನ್ನು ಬಂದಿದೆ. ಹಾಗಾಗಿ ನೀವೇ ಕೊಡ್ತೀರಿ ಸಮರ್ಥವಾಗಿ ಅಂತ ಹೇಳಿದ್ರೆ ನಂದೇನು ತೊಂದರೆ ಇಲ್ಲ. ಅದ್ರ ಒಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿ ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಅಂತಕ್ಕಂಥದ್ದು ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತೇಳಿ ನಾನು ಭಾವಿಸಿದ್ದೇನೆ. 2828 ಕಾಮಗಾರಿಗಳು ಪ್ರಾರಂಭ ಆಗ್ತದೆ ನಮ್ಮಲ್ಲಿ. ಅದರಲ್ಲಿ ಇವರು ಸಮಿತಿ ಮಾಡಿದ್ದಾದ್ಮೇಲೆ 571 ಕಾಮಗಾರಿಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಬೇಕು ಅಂತ ಸೂಚನೆ ಕೊಡ್ತಾರೆ. 180 ಕಾಮಗಾರಿಗಳನ್ನ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಕಂಡಿರ್ತಕ್ಕಂಥ ಅವ್ಯವಹಾರಗಳು ಒಂದಲ್ಲ 4 ಥರವಾಗಿದೆ. ಅವ್ರ ವರದಿನಲ್ಲೇ ಇದೆ. ಆದರೆ ಏನಾಗಿದೆ ಅಂದರೆ ಆ ವರದಿ ಕೊಡೋದಕ್ಕಿಂತ ಮುಂಚೆ ಸಚಿವರೇ ಇದು ಪ್ರಗತಿ ಪರಿಶೀಲನಾ ಸಭೆ 19/6/24 ಸಭೆಯಲ್ಲಿ ತುಮಕೂರು ಜಿಲ್ಲೆಯ ಜಲಜೀವ ಮಿಷನ್ಗೆ ಕಂಡಿರ್ತಕ್ಕಂಥ 719 ಕಾಮಗಾರಿಗಳಿಗೆ 29/6/24 ಸಮ್ಮತಿ ಪತ್ರವನ್ನು LOA ಕೊಡಿ ಅಂತೇಳಿ ಇವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. ಈಗ ಇರ್ತಕ್ಕಂಥದ್ದು ಕೇವಲ 73 ಎಸ್ಟಿಮೇಟಲ್ಲಿ ಕಂಡು ಬಂದಿರತಕ್ಕಂಥದ್ದು ಏನಂದರೆ, ಕಾಮಗಾರಿಯ ಟೆಂಡರ್ ಕಡಿತದಲ್ಲಿ ಕ್ರಮಬದ್ಧವಾಗಿ ನಿರ್ವಹಿಸಿಲ್ಲ ಅಂತ ಹೇಳಿ ಕಮಿಟಿಯವರೇ ಹೇಳಿದ್ದಾರೆ. ತಾಂತ್ರಿಕ ಬಿಡ್ ಸಲ್ಲಿಸಿರ್ತಕ್ಕಂಥ ವರ್ಕ್ ಡನ್ LOSಗಳಿಗೆ ಕನ್ಫರ್ಮೇಷನ್ ಪಡೆದು ಕ್ರಮವಾಗಿ ಕಡತದಲ್ಲಿ ಲಗತ್ತಿಸುವುದಿಲ್ಲ ಅಂತ ಹೇಳಿದ್ದಾರೆ. ಟೆಂಡರ್ ಮೌಲ್ಯಮಾಪನದಲ್ಲಿ ಕಾರ್ಯಾದೇಶ ನೀಡುವುದರಲ್ಲಿ ಸಾಕಷ್ಟು ವಿಳಂಬ ಆಗಿದೆ ಅಂತ ಗಮನಿಸಿದ್ದಾರೆ. ಗುತ್ತಿಗೆದಾರರು ಹಲವಾರು ಕಾಮಗಾರಿಗಳು ನೀಡಿದ್ದು ಟೆಂಡರ್ ನಿಯಮ ಬಿಡ್ ಕೆಪಾಸಿಟಿಯನ್ನು ಪರಿಶೀಲಿಸಿ ಅರ್ಹತೆಯನ್ನು ಪರಿಶೀಲಿಸುವುದಿಲ್ಲ. ಈ ರೀತಿಯಾಗಿ ಅನೇಕ ಲೋಪದೋಷಗಳನ್ನ ಅವರು ಲಿಸ್ಟ್ ಔಟ್ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿಯಾಗಿ ಕಾಮಗಾರಿಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅಧ್ಯಕ್ಷರೇ. ನಮಗೆ ಯಾರು ನೋಡಿ, ಅದರ ಕೊಟ್ಟಿರೋ ವರದಿನಲ್ಲಿ ಸತೀಶ್ ಅಂತಕ್ಕಂಥವ್ರಿಗೆ ಕೊಟ್ಟಿದ್ದಾರೆ. 3ನೇ ದರ್ಜೆ ಗುತ್ತಿಗೆಗಾರ ಇವನಿಗೆ 30 ಕೋಟಿಗೂ ಹೆಚ್ಚು ಕಾಮಗಾರಿ ನೀಡಿದ್ದಾರೆ. 30 ಕೋಟಿಗೂ ಹೆಚ್ಚು ಅನರ್ಹನಿಗೆ. ಇನ್ನೊಬ್ಬ ರವೀಶ್ ನನಗೆ ಅವನು ಕಾಂಟ್ರಾಕ್ಟರ್ ಅಲ್ಲ, ಪೈಪ್ ಕಂಪನಿ ಅವನು. ಟರ್ನ್ ಓವರ್ ಸರ್ಟಿಫಿಕೇಟ್ ಮೇಲೆ ಅವನಿಗೆ ಟೆಂಡರ್ ಕೊಟ್ಟಿದ್ದಾನೆ. ಇದು ಇನ್ನೊಂದು ರುದ್ರೇಶ್ ಅನ್ನೋರಿಗೆ ಮ್ಯಾನ್ ಪವರ್ ಸಪ್ಲೈ ಮಾಡ್ತಕ್ಕಂಥ ಏಜೆನ್ಸಿ ಅವನಿಗೆ ಟೆಂಡರ್ ಕೊಟ್ಟಿದ್ದಾರೆ. ಇದೇನು ಇದು ನಡೀತಾ ಇದೆ ಈ ರೀತಿ? ಇದಕ್ಕೆ ಇತಿಪತಿ ಇಲ್ವೇ? ಆಮೇಲೆ ಈಗ ಸಚಿವರು ಕೂಡ ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಒಂದು, ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು. ಸ್ಥಗಿತವಾಗಿ ತುಮಕೂರು ಜಿಲ್ಲೆನ ಎಲ್ಲ ಕಾಮಗಾರಿಗಳು ಕೂಡ ಸ್ಥಗಿತ ಆಗಿದ್ದಾವೆ. ಯಾವ ಕಾಮಗಾರಿಗಳಿಲ್ಲ, ಭ್ರಷ್ಟಾಚಾರದಲ್ಲಿ ತುಂಬೋಗಿದ್ದಾವೆ. ಇದು ಯಾರು ಕಾಂಟ್ರಾಕ್ಟರ್ಗಳು, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಇದಿಷ್ಟು ಗೊಂದಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತಕ್ಕಂಥದ್ದು, ಇದಾಗಲಿ 3ನೇ ಸರಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು, ಇದನ್ನು ಸಮಗ್ರವಾಗಿ 2228 ಕಾಮಗಾರಿಗಳಲ್ಲೂ ಕೂಡ ವ್ಯವಹಾರ ಆಗಿದೆ. 2 ವರ್ಷ 3 ವರ್ಷ ಆದರೂ ಕೂಡ ವರ್ಕ್ ಆರ್ಡರ್ಗಳು ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಇದನ್ನು ಬಹುಶಃ ನನ್ನ ಅಂತ ಹೇಳಿದ್ರೆ, ಒಬ್ಬ ಲೋಕಾಯುಕ್ತಕ್ಕೆ ಈ ಅಧಿಕಾರಿ 2 ಸರಿ ಟ್ರಾನ್ಸ್ಫರ್ ಆಗ್ತಾನೆ, ರಿಲೀವ್ ಮಾಡೋದಿಲ್ಲ. 3ನೇ ಸರಿ ರಿಟೈರ್ ಆಗಿ ಹೋಗ್ತಾನೆ. ಈ ರಿಟೈರ್ ಆದಮೇಲೆ 1 to 4 ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈಗ 1 to 4 ಕೊಡೋದು ಇಲ್ಲ, ಅದು ಆಗೋದು ಇಲ್ಲ. ಇದು ಪ್ರಸ್ತಾಪ ಶುರುವಾಗಿ 2 ವರ್ಷದಿಂದಲೂ ನಡೀತಾ ಇದೆ. ಇವತ್ತರೆಗೂ ಕೂಡ ಅಂತಿಮವಾಗಿ ತಾರ್ಕಿಕವಾದಂಥ ಅಂತ್ಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಾನು ಹೇಳೋದು, ಇದನ್ನು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಇಂಥ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡೋಕ್ಕೆ ನಿಂತಿದ್ದಾರಲ್ಲ, ಅವರಿಗೆ ತಕ್ಕ ಶಾಸ್ತಿ ಆಗಬೇಕಾದಾಗ ಇದು ಲೋಕಾಯುಕ್ತದಿಂದ ಎನ್ಕ್ವೈರಿ ಮಾಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ,